ಕಾರ್ಡ್ನ ವಿಚಾರದಲ್ಲಿ ಗೊಂದಲ ಪ್ರಾರಂಭವಾದ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು, ಅದನ್ನ ಫಾಲೋ ಅಪ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಸುದ್ದಿ ಬ್ರೇಕ್ ಆಯಿತು. ಸರ್ಕಾರದ ಕಡೆಯಿಂದ ಪ್ರತಿಕ್ರಿಯೆಗಳು ಕೂಡ ಬರಲಿಕ್ಕೆ ಪ್ರಾರಂಭವಾಯಿತು. ವಿರೋಧ ಪಕ್ಷಗಳು ನೋ ಡೌಟ್ ಇದನ್ನ ಮತ್ತೊಂದು ಅಸ್ತ್ರವಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವು. ಆದರೆ ಇಷ್ಟೆಲ್ಲ ಹೇಳಿಕೆ ಪ್ರತಿ ಹೇಳಿಕೆಗಳ ನಡುವೆ ಜನರ ಗೊಂದಲಕ್ಕೆ ಪರಿಹಾರ ಸಿಕ್ತಾ ಅಥವಾ ಕನಿಷ್ಠ ಒಂದು ಸ್ಪಷ್ಟನೆ ಅನ್ನೋದು ಸಿಕ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಈ ಕ್ಷಣದವರೆಗೂ ಇಲ್ಲ. ಸರ್ಕಾರ ಏನೋ ಹೇಳ್ತಾ ಇದೆ, ನಾವು ಕೇವಲ ಅನರ್ಹರಾದವರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡ್ತಿದ್ದೇವೆ. ಯಾರೆಲ್ಲರೂ BPL ಅಂತ ಹೇಳಿ ಕಾರ್ಡನ್ನು ಪಡೆದು APL ದರ್ಜೆಯಲ್ಲಿದ್ದಾರೆ ಅವರ ಕಾರ್ಡನ್ನು BPL ಇಂದ APL ಮಾಡ್ತಿದ್ದೇವೆ. ಅದನ್ನು ಹೊರತುಪಡಿಸಿದ್ರೆ ಸರ್ಕಾರ ಯಾವತ್ತಿಗೂ ಕೂಡ ಬಡವರ ಪರ. ಆದರೆ ಇವತ್ತು ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ಗ್ರೌಂಡ್ ಚೆಕ್ ಅನ್ನ ನಡೆಸಿದಾಗ ಅನೇಕರು ಈಗಲೂ ಕೂಡ ಹೇಳ್ತಿದ್ದಾರೆ, ನಮಗೆ ಆದಾಯ ಅನ್ನೋದಿಲ್ಲ, ನಾವೇನು IT ಕಟ್ಟೋರಲ್ಲ. ಇದು ಎಲ್ಲ ಗೊಂದಲದ ನಡುವೆ ಕೂಡ ನಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿಬಿಟ್ಟಿದ್ದಾರೆ. ರೇಷನ್ ಕಾರ್ಡ್ ಇನ್ ಪರ್ಟಿಕ್ಯುಲರ್ ಡಿಪೋಗೆ ಹೋಗಿ ಅಕ್ಕಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೆಡಿಕಲ್ ಸೌಲಭ್ಯಕ್ಕೋಸ್ಕರ ಆಸ್ಪತ್ರೆಗೆ ಹೋದ್ರೆ ಕೊಡಲ್ಲ ಅಂತಿದ್ದಾರೆ. ನಾವು ಯಾರ ಹತ್ರ ಕೇಳೋದು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ಆ ಜನರ ಮನಸ್ಸಿನಲ್ಲಿರುವ ಪ್ರಶ್ನೆಯ ಧ್ವನಿಯಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಬಗೆಹರಿಯದ BPL ಕಾರ್ಡ್ನ ಈ ಗೊಂದಲ ಏನಿದೆ ಅದಕ್ಕೊಂದಷ್ಟು ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಇದ್ದಕ್ಕಿದ್ದ ಹಾಗೆ ಇದು ಮೂಲಭೂತ ಪ್ರಶ್ನೆ, ಯಾಕೆ ಶುರುವಾಯಿತು ಈ BPL ಗೊಂದಲ ಅಂತ ಹೇಳಿ, ಕಾರಣ ಏನು, ಈಗ ಶುರುವಾಗ್ಲಿಕ್ಕೆ ಈ ಗೊಂದಲ, ಪರಿಷ್ಕರಣೆ ಮಾಡಿ ಅಂತ ಹೇಳಿ ಅನುಮತಿಯನ್ನ ಕೊಟ್ಟವ್ರು ಯಾರು? ಯಾಕಂದ್ರೆ ಕಳೆದ 4 ದಿನದ ಹಿಂದೆ ಇದೇ ಟಾಪಿಕ್ ನಾವು ಡಿಬೇಟ್ ಮಾಡಿದಾಗ ಆ ದಿನ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಟ್ಟಿದ್ರು. ಇನ್ನೂ ಅಫಿಷಿಯಲಿ ಆಹಾರ ಇಲಾಖೆಯಿಂದ ಕ್ಯಾಬಿನೆಟ್ಗೆ ಯಾವುದೇ ರೀತಿಯ ಪತ್ರ ವ್ಯವಹಾರ ಆಗಿಲ್ಲ. ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಆನ್ ರೆಕಾರ್ಡ್ ಹೇಳಿದ ಹೇಳಿಕೆ ಇದು. ಹಾಗಾದ್ರೆ ಈ ಪರಿಷ್ಕರಣೆಗೆ ಅನುಮತಿ ಕೊಟ್ಟವ್ರು ಯಾರು, ಯಾಕಾಗಿ ಕೊಟ್ರು, ಯಾವ ಉದ್ದೇಶಕ್ಕಾಗಿ ಕೊಟ್ರು? ಇನ್ನು ಇವತ್ತು ಆಹಾರ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡ್ರಿ, BPL ಕಾರ್ಡ್ಗೆ ಒದಗಿಸುವ ಸೌಲಭ್ಯಕ್ಕೆ ಅಂತಲೇ ಒಂದು ಬಜೆಟ್ ಅಲೋಕೇಶನ್ ಇರುತ್ತೆ. ಆ ಬಜೆಟ್ ಇನ್ನೂ ಬಳಕೆನೇ ಆಗಿಲ್ಲ. ಈಗ ದುಡ್ಡಿಲ್ಲ, ಹಾಗಾಗಿ ಪರಿಷ್ಕರಣೆ ಅನ್ನೋ ವಿರೋಧ ಪಕ್ಷಗಳ ವಾದ ಏನಿದೆ ಅದು ಸುಳ್ಳು. ಮುನಿಯಪ್ಪ ಅವರ ಪ್ರತಿಕ್ರಿಯೆ ಇದು. ಹಾಗಾದ್ರೆ ಈ ಗೊಂದಲದ ಗೂಡಾಗಿರುವ ಕಾರ್ಡ್ ಪರಿಷ್ಕರಣೆಗೆ ಉತ್ತರ ಏನು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇವತ್ತಿನ ಒಂದು ಸಮಾವೇಶದಲ್ಲಿ, ಹಾಗೆ ಮುನಿಯಪ್ಪನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆ ಎರಡು ಹೇಳಿಕೆ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಕರ್ನಾಟಕದಲ್ಲಿ 2003ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ₹1 ಅಕ್ಕಿ ಕೊಟ್ಟವ್ರು ಯಾರು? ಆಮೇಲೆ ಫ್ರೀಯಾಗಿ ಅಕ್ಕಿ ಮಾಡಿದವ್ರು ಯಾರು? 7 kg ಅಕ್ಕಿ ಕೊಟ್ಟವ್ರು ಯಾರು? ನಾವು ಹೇಳ್ಬೇಕಲ್ಲ. ಬಿಜೆಪಿ ಅವರು ಮಾಡಿದಾರ? ನಾವು ಬಡವರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ನಾಟ್ ಬಿಜೆಪಿ. ಯಾವತ್ತಾರು ಬಿಜೆಪಿ ಅವರು ಬಡವರ ಪರವಾಗಿರೋದಕ್ಕೆ ಸಾಧ್ಯನಾ? ಗ್ಯಾರಂಟಿ ಯೋಜನೆಗಳು ಮಾಡೋದನ್ನು ಅನೇಕ ಬಾಕಿಗಳನ್ನು ತಗೊಂಡು ನಮಗೆ ಹಣನೇ ಖರ್ಚಾಗ್ತಾ ಇಲ್ಲ. BPL ಇಟ್ಟಿರೋದು ಹೋದ ಸಾರಿ 10,000 ಕೋಟಿ ಇಟ್ಟಿದ್ದೀವಿ, ಈ ಸಾರಿ 8,000 ಕೋಟಿ ಇಟ್ಟಿದ್ದೀವಿ. 650 ಕೋಟಿ ಮೇಲೆ ಹೋಗಲೇ ಇಲ್ಲ. ಇನ್ನು ಎಲ್ರಿಗೂ ಕೊಡ್ತಾ ಇದ್ದೀವಿ. ಹಣದ ತೊಂದರೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರದ್ದೇ ಆದ ಅನುಭವ, 14 ಬಡ್ಜೆಟ್ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಆಗಿ. ಯಾವ ಥರದ ತೊಂದರೆ ಇಲ್ಲ, ಹಣದ ಕೊರತೆ ಇಲ್ಲ. ನಮಗೆ ಹಣನೇ ರೈಟ್. ಮಹಾಭಾರತದ ಪ್ರಶ್ನೆ ಇವತ್ತಿನಿಂದು BPL ನಿಂದ APL ಪರಿಷ್ಕರಣೆ ನಿರ್ಧಾರ ಸರಿಯಾಗಿದೆಯಾ ಅಂದರೆ ಕಾರಣ ಕೊಡ್ತಿರೋದಿದೆ. BPL ಇಂದ APL ಮಾಡ್ತಿದ್ದೀವಿ, ಯಾವುದನ್ನು ರದ್ದು ಮಾಡ್ತಿಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ಈ ನಿರ್ಧಾರ ಸರಿ ಇದೆಯಾ ಅಂತ ಹೇಳಿ ಯಾರೆಲ್ಲ ಉತ್ತರವನ್ನು ಕೊಟ್ಟಿದ್ದೀರಿ ಆಲ್ರೆಡಿ ಧನ್ಯವಾದ. ಯಾರೆಲ್ಲ ಕೊಟ್ಟಿಲ್ಲ QR ಕೋಡ್ ಕಾಣಿಸ್ತಾ ಇದೆ, ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ MLC ಆದ ನಾಗರಾಜ್ ಯಾದವ್ ಅವರಿದ್ದಾರೆ, BJP ವಕ್ತಾರರು HN ಚಂದ್ರಶೇಖರ್ ಅವರಿದ್ದಾರೆ, JDSನ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ B ಸಮೀವುಲ್ಲಾ ಸರ್ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾಗರಾಜ್ ಯಾದವ್ ಸರ್, ಬೇಸಿಕ್ ಪ್ರಶ್ನೆ, ಈ ಪರಿಷ್ಕರಣೆಯ ಗೊಂದಲ ಶುರುವಾಗಿದ್ದು ಯಾಕೆ? ಪರಿಷ್ಕರಣೆ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟವ್ರು ಯಾರು? ಯಾವ ರೀತಿಯ ಪರಿಷ್ಕರಣೆ? ಓಕೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಅವ್ರನ್ನ ಸಬಲೀಕರಣಗೊಳಿಸಬೇಕು ಅಂತೇಳಿ ಕಾರ್ಯಕ್ರಮ ಕೊಟ್ಟಿರೋದು. ವಿಶೇಷವಾಗಿ 5 ಗ್ಯಾರಂಟಿಗಳು ಒಂದು ಕಡೆ ಇಟ್ಟರು ಕೂಡ ಅನ್ನಭಾಗ್ಯ ಅಂತ ವಿಚಾರಗಳು ಭಾಳ ಪ್ರಮುಖವಾಗಿ ಬರ್ತದೆ. BPL ಕಾರ್ಡ್ ವಿಚಾರ ಬಂದಾಗ 3 ತಿಂಗಳ ಹಿಂದುಗಡೆ ನಾವು ಈ ವಿಚಾರ ತಗೊಂಡಾಗ ಬಹಳಷ್ಟು ಸಾರ್ವಜನಿಕರು ಕೂಡ ಬೇಡಿಕೆಗಳೇನಿತ್ತು ಅಂತಂದರೆ, ಅರ್ಹರಿಗೆ ನೀವು ಕೊಡ್ತಾ ಇರ್ತಕ್ಕ ಸ್ವಾಗತ ಮಾಡ್ತೇವೆ, ಎಲ್ಲ ಚಾನೆಲ್ಗಳು ಡಿಬೇಟ್ ಮಾಡಿದಾಗಲೂ ಕೂಡ, ಪತ್ರಿಕೆಗಳು ಡಿಬೇಟ್ ಮಾಡಿದಾಗ ಕೂಡ ನೀವು ಏಕಾಏಕಿ ಯಾವುದಕ್ಕೆ
ಯಾವುದನ್ನು ಕೂಡ ಸರಿಯಾಗಿ ನೋಡಿದಿರ ನೀವು ಎಲ್ಲವನ್ನು ಅನೌನ್ಸ್ ಮಾಡಿದರೆ ಇದನ್ನ ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ ಅಂತೇಳಿ ಭಾಳ ಜನ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ನಾವೇನು ಹೇಳಿದ್ವಿ ಅಂತಂದರೆ ಯಾರಿಗೆ ಅರ್ಹರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಿರೋ ಅವ್ರಿಗೆ ರೇಷನ್ ಕಾರ್ಡ್ಗಳನ್ನ ಕೊಡಬೇಕು, BPL ಕಾರ್ಡ್ಗಳನ್ನ ಕೊಡಬೇಕು, ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ APL ಕಾರ್ಡ್ಗಳನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವು ಬಹಳಷ್ಟು ನಾಗರಿಕರ ಸಂಘ ಸಂಸ್ಥೆಗಳ ವಿಚಾರದ ಪ್ರಗತಿಪರರ ಮತ್ತು ಹಲವಾರು ಪತ್ರಕರ್ತರ ಅನಿಸಿಕೆಗಳನ್ನು ನಾವು ಬಹಳಷ್ಟು 1.5 ವರ್ಷದಿಂದ ನೋಡಿರೋ ಕಾರಣಕ್ಕೋಸ್ಕರ 3 ತಿಂಗಳ ಹಿಂದೆ ಆ ಇಲಾಖೆಯಿಂದ ಯಾರು ಅರ್ಹರಿದ್ದಾರೆ ಇಲ್ಲ ಅಂತಕ್ಕಂಥ ಒಂದು ವಿಶ್ಲೇಷಣೆ ನೋಡಬೇಕಂದ್ರೆ ಅಧಿಕಾರಿಗಳು ಆ ಡಿವಿಷನಲ್ಲಿ ಆ ತಾಲೂಕಿನಲ್ಲಿ ಆ ವಿಭಾಗದಲ್ಲಿರ್ತಕ್ಕಂಥವ್ರು ನೋಡಿ ನಮ್ಮ ಮಾಹಿತಿ ಕೊಡಬೇಕಂತ ನೋಡಿದಾಗ ಸುಮಾರು 20-30% ರೇಷನ್ ಕಾರ್ಡ್ಗಳು ವಿಚ್ ಆರ್ ನಾಟ್ ಎಲಿಜಿಬಲ್ ಟು ಇನ್ಎಲಿಜಿಬಲ್ ಕಾರ್ಡ್ಗಳಿದೆ ಅಂತ ಹೆಂಗೆ ನಿಮ್ಗೆ ಸಿಕ್ತು ಅನ್ನೋ ಮಾಹಿತಿ ನೀವು ಕೇಳಬಹುದು. ಜನಗಳು ಹೇಳ್ತಾರೆ ಇಷ್ಟು ವರ್ಷ ಇಲ್ದಿರೋದು ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾರೆ. ಈಗ ಈ ಗವರ್ನೆನ್ಸ್ ಇಂದ ತಗೊಂಡಿರ್ತಕ್ಕಂಥ ದಾಖಲೆಗಳಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಇಂದ ತಗೊಂಡಿರ್ತಕ್ಕಂಥ ದಾಖಲೆಗಳಿರ್ಬೋದು, 1,20,000 ಜಾಸ್ತಿ ಇರ್ತಕ್ಕಂಥವ್ರು ಇರ್ಬೋದು. ಇನ್ನೂ ಕೂಡ ನಾವು ಮೋಟರ್ ವೆಹಿಕಲ್ ರೆಕಾರ್ಡ್ಸ್ ಅಲ್ಲಿ ಇರ್ತಕ್ಕಂಥ ಯಾರ ಹತ್ರ ವೈಟ್ ಬೋರ್ಡ್ ಅಲ್ಲಿ ಕಾರ್ ಇದೆಯೋ ಅವ್ರಿಗೆ ಅದೆಲ್ಲ ಮಾನದಂಡಗಳು ಬಂದಿರತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಮತ್ತು ಪರ್ಮನೆಂಟ್ ಜಾಬ್ ಇರೋರಿಗೆ ಮತ್ತು ಮನೆ 1,000 ಅಡಿಗಿಂತ ಜಾಸ್ತಿ ಇರೋ ರೆವಿನ್ಯೂ ಇಲಾಖೆಗಳನ್ನು ತಗೊಳ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಇವೆಲ್ಲವನ್ನೂ ನೋಡಿದಾಗ ಮಾನದಂಡಗಳನ್ನು ಬಿಟ್ಟು ಯಾರಾದರೂ ಕಾರ್ಡ್ಗಳು ತಗೊಂಡಿದ್ರೆ ಅದನ್ನ ತೆಗಿಬೇಕು ಅಂತ ವಿಚಾರ ತೆಗೆದು ಅಂದ್ಬಿಟ್ಟು ರದ್ದು ಮಾಡೋದಲ್ಲ, ಅವ್ರನ್ನೇ APLಗೆ ಸೇರಿಸಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಸಮಾಜದ ಬೇಡಿಕೆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ಅಲ್ಲ ಅನ್ನೋ ವಿಚಾರ ಹೇಳ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಎ ಕೋರ್ಸ್ ಕರೆಕ್ಷನ್, ಸಿಸ್ಟಮ್ ಕರೆಕ್ಷನ್ ಅಂತ ಹೇಳ್ತಾ ಇದೀವಿ. ಅದು ನಮ್ಮ ಪೊಲಿಟಿಕಲ್ ವ್ಯಾಖ್ಯಾನ ಮಾಡ್ತಕ್ಕಂಥ ಅಥವಾ ಸರ್ಕಾರದಲ್ಲಿ ದುಡ್ಡಿಲ್ಲ ರೇಷನ್ ಕೊಡೋಕೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಪೊಲಿಟಿಕಲ್ ವ್ಯಾಖ್ಯಾನ ಆಗ್ತದೆ. ನಾನು ಇಲ್ಲಿ ಕುತ್ಕೊಂಡು ಪೊಲಿಟಿಕಲ್ ವ್ಯಾಖ್ಯಾನ ಮಾಡೋದಿಲ್ಲ. ಈ ವಿಚಾರ ಸಂಬಂಧಪಟ್ಟಿರ್ತಕ್ಕಂಥ ತೀರಾ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಸರ್ಕಾರ ಎಂದೂ ಮುಂದಾಗುವುದಿಲ್ಲ ಅನ್ನೋ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಸರಿ, ನಾನು 2ನೇ ಪ್ರಶ್ನೆ ಈಗಲೇ ಕೇಳಿ ಆಮೇಲೆ ಬಿಜೆಪಿ ರಿಯಾಕ್ಷನ್ ತಗೊಳ್ತೀನಿ. ನಾಗರಾಜ್ ಯಾದವ್ ಜಿ, ನನ್ನ ಪ್ರಶ್ನೆಗೆ ಉತ್ತರ ರೆಡಿ ಮಾಡ್ಕೊಂಡಿರಿ. ಈ ರೀತಿಯ ಪರಿಷ್ಕರಣೆ ಮಾಡಬೇಕು ಅನ್ನೋದು ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಮೊದಲೇ ಯಾಕೆ ಅನ್ನಿಸ್ಲಿಲ್ಲ? ಅರ್ಹರ ಪಟ್ಟಿ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿ ಗ್ಯಾರಂಟಿ ಅನೌನ್ಸ್ ಮಾಡಿದಾಗಲೇ ಯಾಕೆ ಅನ್ನಿಸ್ಲಿಲ್ಲ? ನಿಮ್ಮಿಂದ ಅದಕ್ಕೆ ಬಹಳ ಉತ್ತರ ಬೇಕು, ಅಂದರೆ ತುಂಬ ಇಂಪಾರ್ಟೆಂಟ್ ಉತ್ತರ ಇದು ಬೇಕು. ಅದಕ್ಕೆ ಮುಂಚೆ ಪರಿಷ್ಕರಣೆಗೆ ವಿರೋಧ ಯಾಕೆ ಬಿಜೆಪಿಯಿಂದ? ಅನರ್ಹರಿದ್ದಾರೆ ಪಟ್ಟಿಯಲ್ಲಿ 80%, ಮೋರ್ ದೆನ್ 80% ಆಫ್ ಸ್ಟೇಟ್ ಪಾಪ್ಯುಲೇಷನ್ BPL ಅಡಿಯಲ್ಲಿ ಬರ್ತಾ ಇದೆ. ಇದಕ್ಕೊಂದು ಪರಿಷ್ಕರಣೆ ಆಗಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ? ಚಂದ್ರಶೇಖರ್ ಅವರೇ, ಒಂದು ಪರಿಷ್ಕರಣೆ ಆಗ್ತಿರ್ತಕ್ಕಂಥದ್ದು ಅಂದರೆ BPL ಅವ್ರನ್ನ ಕಿತ್ತಾಗ್ತಾ ಇರ್ತಕ್ಕಂಥದ್ದು 14 ಲಕ್ಷ ಅಂತೇಳಿ ವರದಿಗಳು ಬರ್ತಾ ಇದೆಯಲ್ಲ. 14 ಲಕ್ಷ ಅಲ್ಲ, ಏನೋ ಹಣಕಾಸು ಇಲಾಖೆ ಇವರಿಗೆ ಆಹಾರ ಇಲಾಖೆ ಕಳಿಸಿರ್ತಕ್ಕಂಥದ್ದು 22,62,482. 22 23 ಲಕ್ಷ. ನನ್ನ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರಿದ್ದಾರೆ ಅಂತೇಳಿ. ಸರ್ಕಾರಿ ನೌಕರರದು ಕೇವಲ 4,272. ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸರ್ಕಾರ ಲಿಟ್ರಲಿ ದಿವಾಳಿ ಹೋಗಿದೆ. ನಾನು ಹೇಳ್ತಿರೋದಲ್ಲ, ಇವ್ರದ್ದೇ MLAಗಳು ರಾಜ್ಯಕ್ಕಾಗಿ ಹೇಳ್ತಾರೆ ನನಗೆ ₹1 ಬರ್ತಿಲ್ಲ, ನಾವು ಸೂಸೈಡ್ ಮಾಡ್ಕೋಬೇಕು ಅಂತೇಳಿ. ನನ್ನ ಗವ್ಯಪ್ಪ ಅವ್ರು ಹೇಳ್ತಾ ಇದ್ದಾರೆ ಏನ್ ಮಾಡೋದು, ಬದುಕಕ್ಕಾಗ್ತಾ ಇಲ್ಲ ಇದ್ರೊಳಗಡೆ ಅಂತೇಳಿ. ₹1 ಕೊಡದೇ ಇರ್ತಕ್ಕಂಥ ದಿವಾಳಿ ಸರ್ಕಾರ ಇವತ್ತು ನೋಡಿ. 1,28,00,000 ಏನು ಅರ್ಹ ಫಲಾನುಭವಿಗಳಿದ್ದಾರೆ. ಇವರ ಸಚಿವ ಮಂತ್ರಿಮಂಡಲ ಒಪ್ಕೊಂಡಂಗೆ ಎಷ್ಟು ಜನಕ್ಕೆ ಅರ್ಹ ಫಲಾನುಭವಿಗಳು ಕೊಟ್ಟಿದ್ದಾರೆ? 3 ತಿಂಗಳಲ್ಲಿ ಕೇವಲ 57 ಲಕ್ಷಕ್ಕೆ ಇಳಿದಿತ್ತು. ಆಗ್ಲೇನೆ 3 ತಿಂಗಳಿಂದ 4 ತಿಂಗಳಿಂದ ಬರ್ತಲೇ ಇಲ್ಲ. 1 ತಿಂಗಳಿಗೆ 2,500 ಕೋಟಿ ಬೇಕು, 7,500 ಕೋಟಿ ಬಾಕಿ ಇದೆ ಅಂತೇಳಿ ಇವರಿಗೆ ಏನು ಫೈನಾನ್ಸ್ ಮಿನಿಸ್ಟ್ರಿಗೆ ಅಪ್ಲಿಕೇಶನ್ ಕೊಡ್ತಾರೆ ಅಂದರೆ ದುಡ್ಡೇ ಕೊಡೋಕ್ಕಾಗ್ತಿಲ್ಲ ಅವರಿಗೆ. ಹಾಗಾಗಿ ಇವರು ಎಲ್ಲ ವಾಮ ಮಾರ್ಗಗಳನ್ನ ಹುಡ್ಕೊಂಡ್ ಬರ್ತಾ ಇದ್ದಾರೆ, ಎಲ್ಲಿಂದ ಕಿತ್ಕೊಂಡು ಇದು ಮಾಡ್ಕೋಬೋದು ಅಂತೇಳಿ. ನೋಡಿ, ಅಂತ್ಯೋದಯ BPL ರೀ, ಅಂತ್ಯೋದಯ BPL 10,97,621 ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ ಅಂದರೆ ಯಾವ ಮಾನದಂಡ ನೋಡಿ. ಇವತ್ತು ನಿಮ್ಗೆ ಅನ್ಸುತ್ತೆ ಅವ್ರಿಗೇನು ಜಾಸ್ತಿ ಬಿಡ್ಬೇಕಂತಿಲ್ಲ, ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ಬೇಕಲ್ವ ಅವರೇ? ಒಬ್ಬ ಬಡವನಿಗೆ, ಒಬ್ಬ ಕೂಲಿಕಾರನಿಗೆ, ಒಬ್ಬ ರೈತನಿಗೆ ಒಂದು ನೋಟಿಸು ಬರಲ್ಲ. ನಿನಗೆ ಅಟ್ಲೀಸ್ಟ್ APL ಮಾಡ್ತೀನಿ ಗೊತ್ತೇ ಆಗೋದಿಲ್ಲ. ಇದ್ದಕ್ಕಿದ್ದಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ, ಇದ್ದಕ್ಕಿದ್ದ ಕಾರ್ಡ್ ಕಟ್ ಆಗಿರುತ್ತೆ ಅಂತ ಹೇಳಿದ್ರೆ ಆಯುಷ್ಮಾನ್ ಹಾಸ್ಪಿಟಲ್ ಸೇರಿದ್ರೆ ಅವ್ರಿಗೆ ಬಿಲ್ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಮಾಡಬೇಕು ಅಂತಿದ್ರೆ ತಾನೇ ನಿಮ್ಗೆ ಏನು ಮಾನದಂಡದ ಒಂದು ನೋಟಿಸ್ ಕೊಡೋಕೆ ಏನು ಪ್ರಾಬ್ಲಮ್ ನಿಮಗೆ? ಯಾಕೆ ಭಯನ ನಿಮಗೆ ನೋಟಿಸ್ ಕೊಡೋದಕ್ಕೆ? ನೀನು ಕೇಳೋದಕ್ಕೆ ಪ್ರಾಬ್ಲಮ್ ನಿನಗೆ ಯಾಕೆ? ಇಲ್ಲಪ್ಪ ನಿಂದು APLಗೆ ಬರ್ತೇನೆ, ನಿಂದು ಇನ್ಕಮ್ ಜಾಸ್ತಿ ಆಗಿದೆ, ಕೇಳೋದಕ್ಕೆ ವ್ಯವಸ್ಥೆ ಇರ್ತಾನೆ. ಯಾವುದು ಕೇಳೋ ವ್ಯವಸ್ಥೆನೇ ಇಲ್ಲ. ಒಬ್ಬರು ಅನರ್ಹರಿಗೆ ಇದ್ರು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇಲ್ಲಿವರೆಗೂ ಒಬ್ಬರಿಗಾದ್ರೂ ವಾಪಸ್ ಕೊಟ್ಟಿದ್ದಾರೆ APL ಹೋಗಿದ್ದು? ವಕ್ಫಲ್ಲಿ ಇದೇ ಸುಳ್ಳು ಹೇಳಿದ್ರು, ನೋಟಿಸ್ ವಾಪಸ್ ತಗೊಂತಾ ಇದೀವಿ ಅಂತೇಳಿ. ಒಬ್ಬ ರೈತನ ಹೆಸರಲ್ಲಿ ಕಾಲಂ 11ರಿಂದ ವಕ್ಫ್ನ ತೆಗ್ದಿದಾರಾ? ಇಲ್ಲ. ಒಬ್ಬನೇ ಒಬ್ಬ APL ಕಾರ್ಡ್ಗೆ ಹೋಗಿರೋ ಅನರ್ಹನ ಅಥವಾ ಅರ್ಹನ ವಾಪಸ್ ತಗೊಂಡ್ಬಂದಿದ್ದಾರೆ. ಆರ್ ಅಶೋಕ್ ಅವರು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿದ ಸ್ಕೂಲ್ಗೆ ಹೋಗಿದ್ರು, ಪರಿಷ್ಕರಣೆ ಆಗಿದೆ ಅಂತ ಹೇಳಿ ಅವರೇ ತೋರಿಸಿದ್ರು. ಒಂದು ಎಕ್ಸಾಂಪಲ್ ನನಗೆ ನೆನಪಾಯ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಇತ್ತು ಕಾಲಮ್ ನಂಬರ್ 11ರಲ್ಲಿ ವಫ್ ಅಂತ ಹೇಳಿ, ಈಗ ಪರಿಷ್ಕರಣೆ ಆಗಿದೆ ಅಂತ ಹೇಳಿ ಅವರೇ ತೋರಿಸೋದು ನೆನಪಾಯ್ತು, ಅದಕ್ಕೆ ಹೇಳಿದೆ. ಔಟ್ ಆಫ್ ಕಂಟೆಕ್ಸ್ಟ್. ಎನಿವೆ, ಮುಂದುವರಿಸಿ. ಹಾಗೆ ನೋಡಿ, ಇದನ್ನ ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಮಾಡ್ತಿರಲ್ಲ, ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಇದೇ BPL ದಾರರಿಗೆ 5 kg ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದೆ.
ಇದೇ ಬಡ ರೈತರಿಗೋಸ್ಕರನೇ ಏನು ಗೋಧಿನಲ್ಲಿ ಮತ್ತು ಇದರೊಳಗೆ ಏನು ಬೆಂಬಲ ಬೆಲೆ ಕೊಡ್ತಾ ಇದೆ. ಇಷ್ಟು ಸ್ಕೀಮ್ಗಳು, ಅಂತ್ಯೋದಯ ಸ್ಕೀಮ್ಗಳು ಇಷ್ಟಕ್ಕೆ ಬರ್ತಾ ಇದೆ, ಯಾರಿಗೂ ಇಲ್ಲಿವರೆಗೂ ಪ್ರಾಬ್ಲಮ್ ಆಗಿರಲಿಲ್ಲ. ಇದ್ದಕ್ಕಿದ್ದಂಗೆ ಯಾಕೆ ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆಗೆ ಸರ್ಕಾರ ದಿವಾಳಿ ಆಗಿದೆ, ಮತ್ತೊಂದು ಕಡೆಗೆ ಈ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಬಿಡೋದಕ್ಕೆ ಒಂದೊಂದೇ ಕಟ್ ಮಾಡ್ಕೊಂಡ್ ಬರ್ತಾರೆ ಗ್ಯಾರಂಟಿಗಳನ್ನ. ಬಟ್ ಚಂದ್ರಶೇಖರ್ ಅವರೇ, ನಿಮ್ಮ ಪಕ್ಷ ಕೂಡ ಸರ್ಕಾರವನ್ನ ನಡೆಸಿದೆ. ಈಗ ಇಂತಿಷ್ಟು ಹಣವನ್ನ ಇಂತಿಂತ ಕೆಲಸಕ್ಕೆ ಅಂತ ಹೇಳಿ ಎತ್ತಿಟ್ಬಿಟ್ರೆ ಅದಕ್ಕೆ ವಿನಿಯೋಗ ಆಗ್ಬೇಕು. ಮುನಿಯಪ್ಪನವರು ಬೈಟ್ ಕೇಳಿಸ್ಕೊಂಡ್ವಿ ನೋಡ್ರಿ, 10,000 ಕೋಟಿ ಇಡ್ತಿದ್ವಿ, ಈ ಸತಿ 8,000 ಕೋಟಿ ಇಟ್ಟಿದ್ವಿ, 650 ಕೋಟಿ ಕೂಡ ಖರ್ಚಾಗಿಲ್ಲ. ಮುನಿಯಪ್ಪ ಅವರು ಹೇಳ್ತಿದ್ದಾರೆ ಆ ದುಡ್ಡು BPL ಕಾರ್ಡ್ಗೆ ಸೌಲಭ್ಯ ಒದಗಿಸುವ ದುಡ್ಡು ಹಂಗೆ ಇದೆ, ನೀವು ಗ್ಯಾರಂಟಿಗೆ ದುಡ್ಡು ಹೋಯ್ತು, ಇದಕ್ಕೆ ದುಡ್ಡು ಇಲ್ಲ ಅಂದ್ರೆ ಮುನಿಯಪ್ಪ ಅವ್ರ ಉತ್ತರ ಇದೆ. ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ. 8,000 ಕೋಟಿ ಎತ್ತಿಟ್ಟಿದ್ದೀವಿ ಅಂತ ಹೇಳಿದ್ರು. ಈಗ 6 ತಿಂಗಳ ಮುಂಚೆ ಕಡೆಗೆ ಏನು ಮೊದಲೇನು ಹೇಳ್ತಾ ಇದ್ರು, ನಾವು ಅಕ್ಕಿ ಕೇಳ್ತಾ ಇದೀವಿ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಅದಕ್ಕೆ ನಮ್ಮ ಕೈಲಿ ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸರ್ಕಾರ ನೆಂಟು ಇವಾಗ ಸರ್ಪ್ಲಸ್ ಬಂದಿದೆ ತಗೊಳ್ಳಿ ಅಂತೇಳಿ. ಯಾಕೆ ಇವ್ರು ತಗೊಂತಾ ಇಲ್ಲ? ಯಾಕೆ ತಗೊಳ್ಳ? ಒಂದೇ ಒಂದು ಕೆಜಿ ಅಕ್ಕಿ ಯಾರಿಗಾರು ಅಕ್ಕಿ ಕೊಟ್ಟಿದಾರಾ? 1 ಕೆಜಿ ಅಕ್ಕಿ ಕೊಟ್ಟಿದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಕ್ಕಿ ಕೊಳ್ಳೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅಕ್ಕಿ ಭಾಗ್ಯ ಅಂತ ಮಾಡಿ ಜನಕ್ಕೆ ಇವರು 10 ಕೆಜಿ ಅಕ್ಕಿ ಕೊಟ್ಟಿದ್ರು ಯೋಗ್ಯತೆಗೆ. ಇಲ್ಲಿವರೆಗೂ 1 ಯೋಗ್ಯತೆ 1 ಕೆಜಿ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿ ಅಕ್ಕಿ ಕೊಳ್ಳೋದಕ್ಕೆ ಇವ್ರ ದುಡ್ಡಿಲ್ಲ. ಹಾಗಾಗಿ ಅದು ಇದು ನಾಡ್ಕಾಡ್ಕೊಂಡು ಇವ್ರದೇ ಶಿವಕುಮಾರ್ ಹೇಳ್ತಾರೆ ನಾವು ಇದನ್ನ ಪರಿಷ್ಕರಣೆ ಮಾಡ್ತೀವಿ. ನಾನು JDS ವಕ್ತಾರರಿಗೆ ಹಾಗೆ ಸಮೀರ್ ಸರ್ಗೆ 2 ನಿಮಿಷ ಸಹನೇನ ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, ನಾನು ಕೇಳಿದ ಪ್ರಶ್ನೆ ನಿಮ್ಗೆ ನೆನಪಿದೆ. ಅಕ್ಕಿ ತಗೊಳಕ್ ದುಡ್ಡಿಲ್ಲ, ಈಗ ಸುಳ್ಳು ನೆಪ ಹೇಳ್ತಿದ್ದಾರೆ ಚಂದ್ರಶೇಖರ್ ಅವರು. 10,000 ಕೋಟಿಗಳನ್ನ ಮೀಸಲಿಟ್ಟಿರೋದು ನಿಜ, 8,000 ಕೋಟಿ ಈ ಬಜೆಟ್ ಅಲ್ಲಿ ಇಟ್ಟಿರೋದು ನಿಜ, ಅದನ್ನ ಖರ್ಚು ಮಾಡ್ತಾ ಇರೋದು ನಿಜ. 34 ರೂಪಾಯಿ 60 ಪೈಸೆ ರೂಪಾಯಿಗಳನ್ನ ಆ ಲೆಕ್ಕದಲ್ಲಿ 170 ರೂಪಾಯಿನ ನಾವು ಜನಗಳಿಗೆ ಕೊಡ್ತಾ ಇರೋದು ನಿಜಾನೇ ಇಲ್ಲೋ ಬಿಜೆಪಿ ಅವರು ಹೇಳಿ? ನಾವು ಕೇಳಿದಾಗ ಅಕ್ಕಿ ಕೊಡ್ಲಿಲ್ಲ. ಇವತ್ತು ಅಕ್ಕಿ ಬೆಲೆ ಕಡಿಮೆ ಆಗಿದೆ, ಗೋಡನ್ಗಳೆಲ್ಲ ಹಾಳಾಗ್ತದೆ ಅಂತೇಳಿ ನಮ್ಮ ಹತ್ರ ಮುಗಿಬಿದ್ದು ಅಕ್ಕಿ ತಗೊಳ್ಳಿ ಅಂತ ಹೇಳ್ತಕ್ಕಂಥ ಮುಟ್ಟಾಳತನವನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಇಬ್ಬರದ್ದು ಧ್ವನಿ ಇವತ್ತು ಜನರಿಗೆ ಸ್ಪಷ್ಟವಾಗಿ ಕೇಳಬೇಕು, ಯಾಕಂದ್ರೆ ಜನರ ವಿಚಾರ ಓವರ್ಲ್ಯಾಪ್ ಆಗೋದು ಬೇಡ. ಮೇಡಮ್, ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವ್ರು ಹೇಳ್ತಾ ಇದ್ರು ಯಾರಿಗೆ ದುಡ್ಡು ಕೊಟ್ಟು ಯಾರಿಗೆ ಅಕ್ಕಿ ಕೊಟ್ಟಿದ್ದಾರೆ ಅಂತೇಳಿ. ನಾವ್ ಹೇಳ್ತಾ ಇರೋದು ಅಕ್ಕಿ ಈಗ BPL ಕಾರ್ಡ್ ಅಲ್ಲಿ ಅನರ್ಹರನ್ನ ತೆಗೆದ್ರೆ ಕೇಂದ್ರ ಸರ್ಕಾರ ನಮ್ಗೆ ಎಕ್ಸ್ಟ್ರಾ ಕೊಡ್ತದಾ? ಕೇಂದ್ರ ಸರ್ಕಾರ ಕೂಡ ಅದ್ರ ಅನರ್ಹನ ಹೋಗ್ತಾ ಇರ್ತಕ್ಕಂಥದ್ದು ನ್ಯಾಯಬದ್ಧವಾದ ಅಡ್ಮಿನಿಸ್ಟ್ರೇಷನ್ ಆಗ್ತದೆ. ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅನರ್ಹರಿಗೆ ಕೊಡ್ತಕ್ಕಂಥ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಮ್ ತಪ್ಪಾಗ್ತದೆ. ಹಾಗಾಗಿ 34 ರೂಪಾಯಿ 60